ನಿತ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವರ್ಷ ಭವಿಷ್ಯ ಅಂದ್ರೆ 2026ರ ಭವಿಷ್ಯ ಹೇಗಿದೆ ಅಂದ್ರೆ ಈ ಕಂಪ್ಲೀಟ್ ಇಯರ್ ಅಲ್ಲಿ ಎಲ್ಲಾ ರಾಶಿಗಳ ಮೇಲೂ ಕೂಡ ಗ್ರಹಗಳ ಒಂದು ಪ್ರಭಾವ ಹೇಗ್ ಬೀಳ್ತಿದೆ ಅನ್ನೋದ್ರ ಬಗ್ಗೆ ನಾವೀಗ ಮಾತಾಡೋಣ. ಮೊದಲನೇದಾಗಿ ಗ್ರಹಗಳ ಒಂದು ಚಲನೆ, ಈ ವರ್ಷದಲ್ಲಿ ಯಾವ್ಯಾವ ಗ್ರಹ ಯಾವ ಸ್ಥಾನಮಾನದಲ್ಲಿ ಕೂತಿದೆ ಅನ್ನೋದನ್ನ ಗಮನಿಸೋದಾದ್ರೆ ನೋಡಿ, ಮೊದಲನೇದು ಶನಿ ಗ್ರಹ ಅಂತ ತಗೊಳ್ಳೋಣ. ಶನಿ ಗ್ರಹ ಪೂರ್ತಿ ವರ್ಷಗಳಂದು 2026 ಕಂಪ್ಲೀಟ್ ಆಗಿ ಮೀನ ರಾಶಿನಲ್ಲಿ ಇದ್ದು ಕೆಲವೊಂದು ಚೇಂಜಸ್ ಇದೆ ಅದರಲ್ಲಿ. ಅದೇನಪ್ಪಾ ಅಂತಂದ್ರೆ ನೋಡಿ, ಮಾರ್ಚ್ 7ನೇ ತಾರೀಕಿಂದ 13ನೇ ತಾರೀಕು ತನಕ ಅಸ್ತಂಗತನಾಗ್ತಾನೆ. ತದನಂತರ ಜುಲೈ 27ನೇ ತಾರೀಕಿಂದ ಡಿಸೆಂಬರ್ 11ನೇ ತಾರೀಕು ತನಕ ತನ್ನ ಹಿಮ್ಮುಖ ಸಂಚಾರನ ಬೆಳೆಸ್ತಾನೆ. ಅದು ಬಿಟ್ರೆ ಇನ್ನ ವರ್ಷ ಪೂರ್ತಿಯಾಗಿ ಮೀನ ರಾಶಿನಲ್ಲಿ ತನ್ನ ಸಂಚಾರನ ಬೆಳೆಸ್ತಾನೆ. ಇನ್ನ ರಾಹು ಗ್ರಹ ಅಂತ ನೋಡಿದಾಗ ರಾಹು ಗ್ರಹ ಕೂಡ 2026 ನವೆಂಬರ್ ತನಕನೂ ಕೂಡ ಕುಂಭರಾಶಿನಲ್ಲೇ ಇರ್ತಾನೆ. ಆದ್ರೆ ಡಿಸೆಂಬರ್ 5ನೇ ತಾರೀಕು ಕುಂಭರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರಯಾಣನ ಬೆಳೆಸಿ ಅದೇ ಮನೆಯಲ್ಲಿ 18 ತಿಂಗಳ ಕಾಲ ಅದೇ ಮನೆಯಲ್ಲಿ ಪ್ರಯಾಣನ ಬೆಳೆಸ್ತಾನೆ. ಇನ್ನು ಕೇತು ಗ್ರಹ ಅಂತ ಬಂದಾಗ ಕೇತು ಸಿಂಹ ರಾಶಿನಲ್ಲೇ 2026 ನವೆಂಬರ್ ತನಕ ಇದ್ದು ಡಿಸೆಂಬರ್ 5ನೇ ತಾರೀಕು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ. ಮತ್ತೆ 18 ತಿಂಗಳ ಕಾಲ ಅದೇ ಮನೆಯಲ್ಲಿ ಸ್ಥಿರವಾಗಿ ಇರ್ತಾನೆ. ಇನ್ನು ಗುರು ಗ್ರಹವು ಮಾರ್ಚ್ 11ನೇ ತಾರೀಕು ಮಿಥುನದಲ್ಲಿ ನೇರ ಸಂಚಾರಕ್ಕೆ ಬಂದು ಅದಾದ್ಮೇಲೆ ಜೂನ್ 2ನೇ ತಾರೀಕು ಮಿಥುನದಿಂದ ಕಟಕಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ. ತದನಂತರ ಜುಲೈ 14ರಿಂದ ಆಗಸ್ಟ್ 12ರವರೆಗೆ ಹಸ್ತಂಗತನಾಗಿರ್ತಾನೆ ಕಟಕ ರಾಶಿನಲ್ಲಿ. ಅದಾದ್ಮೇಲೆ ಅಕ್ಟೋಬರ್ 31ನೇ ತಾರೀಕು ಕಟಕದಿಂದ ಸಿಂಹ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ. ಹಾಗೆ ಡಿಸೆಂಬರ್ 13ರಿಂದ ಮತ್ತೆ ತನ್ನ ಹಿಮ್ಮುಖ ಸಂಚಾರನ ಶುರು ಮಾಡ್ತಾನೆ. ಇವಿಷ್ಟು ಪ್ರಮುಖ ಗ್ರಹಗಳ ಒಂದು ಸಂಚಾರವಾಗಿರುತ್ತೆ. ಇನ್ನು ಬಾಕಿ ಗ್ರಹಗಳು ನೋಡಿ, ಕೆಲವು ಗ್ರಹಗಳು ತಿಂಗಳಿಗೆ ಒಮ್ಮೆ ಚೇಂಜ್ ಆದ್ರೆ, ಕೆಲವೊಂದು ಗ್ರಹಗಳು ಒಂದು 45 ಡೇಸ್ಗೆ ಅಥವಾ 21 ಡೇಸ್ ಇಂದ 30 ಡೇಸ್ಗೆ ಈ ರೀತಿ ಚೇಂಜ್ ಆಗೋದ್ರಿಂದ ಅದನ್ನ ನಾವು ಕನ್ಸಿಡರ್ ಮಾಡಿಲ್ಲ. ಹಾಗೆ ಯಾರಿಗೆಲ್ಲ ಗುರುಬಲ ಇರುತ್ತೆ ಈ ತಿಂಗಳಲ್ಲಿ ಅಂದ್ರೆ ಈ 2026ರಿಂದ ನೋಡಕ್ ಹೋದ್ರೆ, ಯಾರಿಗೆಲ್ಲ ಗುರು 2ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ ಮತ್ತೆ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಿರ್ತಾನೋ ಅವರೆಲ್ಲರಿಗೂ ಕೂಡ ಗುರುಬಲ ಇರುತ್ತೆ. ಗುರುಬಲ ಇದ್ದಂತ ಸಮಯದಲ್ಲಿ ಮದುವೆ ಕಾರ್ಯಗಳು, ಗೃಹ ಪ್ರವೇಶಗಳು, ಈ ತರ ಒಳ್ಳೊಳ್ಳೆ ಕಾರ್ಯಗಳನ್ನ ಎಲ್ಲರೂ ಮಾಡ್ತಾರೆ. ಆದ್ರೆ ಕೆಲವು ಸಮಯ ಅಂದ್ರೆ ಜುಲೈ 14ರಿಂದ 12ರವರೆಗೆ ಹಸ್ತಂಗತನಾಗಿರ್ತಾನೆ. ಆ ಸಮಯದಲ್ಲಿ ಮಾತ್ರ ಶುಭ ಕಾರ್ಯ ಮಾಡೋದಕ್ಕೆ ನಿಷಿದ್ಧ ಅಂತ ಹೇಳ್ಬೋದು. 2026ರಲ್ಲಿ ನಡೆಯುವಂತಹ ಕೆಲವು ಗ್ರಹಣಗಳ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ 4 ಗ್ರಹಣಗಳು ನಡೆಯುತ್ತೆ. 2 ಸೂರ್ಯಗ್ರಹಣ, 2 ಚಂದ್ರಗ್ರಹಣ ನಡೆಯುತ್ತೆ. ಅದ್ರೊಳಗಡೆ 3 ಗ್ರಹಣಗಳು ನಮ್ಮ ಭಾರತಕ್ಕೆ ಗೋಚಾರ ಇರೋದಿಲ್ಲ. ಅಂದ್ರೆ ಫೆಬ್ರವರಿ 17ನೇ ತಾರೀಕು ಸೂರ್ಯಗ್ರಹಣ ನಡೆಯುತ್ತೆ, ಅದು ಕೂಡ ಭಾರತದಲ್ಲಿ ಗೋಚಾರ ಇರೋದಿಲ್ಲ. ಹಾಗೆ ಆಗಸ್ಟ್ 12ನೇ ತಾರೀಕು ಕೂಡ ಒಂದು ಸೂರ್ಯಗ್ರಹಣ ನಡೆಯುತ್ತೆ, ಅದು ಕೂಡ ನಮ್ಮ ಭಾರತದಲ್ಲಿ ಗೋಚಾರ ಇರೋದಿಲ್ಲ. ಆದ್ರೆ ಅದೇ ಮಾರ್ಚ್ 3ನೇ ತಾರೀಕು ಚಂದ್ರಗ್ರಹಣ ನಡೆಯುತ್ತೆ, ಅದು ಗೋಚಾರ ಇರುತ್ತೆ ಭಾರತದಲ್ಲಿ. ಹಾಗೆ ಆಗಸ್ಟ್ 28ನೇ ತಾರೀಕು ಒಂದು ಗ್ರಹಣ ನಡೆಯುತ್ತೆ, ಅದು ಕೂಡ ನಮ್ಮ ಭಾರತದಲ್ಲಿ ಗೋಚಾರ ಇರೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ, ಈ ವರ್ಷದಲ್ಲಿ ನೀವು ಏನೆಲ್ಲ ಕನಸುಗಳನ್ನ ಇಟ್ಕೊಂಡಿದ್ದೀರಾ, ಏನೆಲ್ಲ ಡ್ರೀಮ್ಸ್ ಇಟ್ಕೊಂಡಿದ್ರಿ, ಯಾವ್ದನ್ನ ನೀವು 2025ನಲ್ಲಿ ನೀವು ನೆರವೇರಿಸ್ಕೊಳಕ್ಕಾಗಿಲ್ಲ, ಅದು ಎಲ್ಲರೂ ಕೂಡ 2026ನಲ್ಲಿ ನೆರವೇರಿಸ್ಕೊಳ್ಳಿ ಅಂತ ಎಲ್ಲರಿಗೂ ಆಶಿಸ್ತಾ ನಾನೀಗ ಕಾರ್ಯಕ್ರಮನ ಶುರು ಮಾಡ್ತೀನಿ. ಇನ್ನು ಕನ್ಯಾ ರಾಶಿಯವರ 2026ರ ವಾರ್ಷಿಕ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಗುರುಗ್ರಹವು ವರ್ಷದ ಆರಂಭದಲ್ಲಿ ನಿಮ್ಮ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದು ನಿಮ್ಮ ವ್ಯವಹಾರಕ್ಕೆ ಒಂದು ಉತ್ತಮವಾದ ಒಂದು ಪ್ರತಿಫಲನ ತಗೊಂಬಂದ್ ಕೊಡ್ತಾನೆ. ಹಾಗೆ ತದನಂತರ ನಿಮ್ಮ 11ನೇ ಮನೆಯಲ್ಲಿ ಸಂಚಾರ ಮಾಡಿದಾಗೂ ಕೂಡ ನಿಮ್ಗೆ ಒಂದು ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ. ಒಂದು ಅದೃಷ್ಟಕರವಾದ ಒಂದು ಸಮಯ ಅಂತಾನೆ ಹೇಳ್ಬೋದು. ಆದ್ರೆ 12ನೇ ಮನೆಗೆ ಸಂಚಾರ ಮಾಡಿದಾಗ ಸ್ವಲ್ಪ ನಿಮ್ಗೆ ಆರ್ಥಿಕವಾದ ಕೆಲವೊಂದು ನಷ್ಟಗಳಾಗುವಂತ ಸಾಧ್ಯತೆಗಳಿರುತ್ತೆ. ಅಂದ್ರೆ ಸ್ವಲ್ಪ ಅನಿರೀಕ್ಷಿತವಾದ ಖರ್ಚುಗಳು ಕೂಡ ನಿಮ್ಗೆ ಒದಗಿ ಬರುವಂತ ಸಾಧ್ಯತೆಗಳಿರುತ್ತೆ. ಇನ್ನ ಒಂದು ಶನಿಯ ಸಂಚಾರ ಅಂತ ನೋಡಕ್ ಹೋದಾಗ ನಿಮ್ಮ 7ನೇ ಮನೆಯಲ್ಲೇ ಇಡೀ ವರ್ಷನೂ ಶನಿಯ ಒಂದು ಸಂಚಾರ ಇರುತ್ತೆ. ನೇರವಾದ ದೃಷ್ಟಿನೂ ನಿಮ್ಮ ಮೇಲೆ ಇರೋದ್ರಿಂದ ಸ್ವಲ್ಪ ಲೇಜಿನೆಸ್ ಇರುತ್ತೆ. ಹಾಗೆ ನೀವು ಗಂಡ ಹೆಂಡತಿ ಸಂಬಂಧಗಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನ ರಾಹು ಮತ್ತೆ ಕೇತುವಿನ ಸಂಚಾರ ಅಂತ ನೋಡಕ್ ಹೋದಾಗ ನವೆಂಬರ್ ತಿಂಗಳವರೆಗೂ ಕೂಡ ರಾಹು ನಿಮ್ಮ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಿರ್ತಾನೆ, ಹಾಗೂ ಕೇತು ನಿಮ್ಮ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ. ಅದರಲ್ಲಿ ಗೆಲುವು ಕೂಡ ನಿಮ್ದೇ ಆಗುತ್ತೆ. ಹಾಗೆ ಏನಾದ್ರು ವಿದೇಶ ಪ್ರಯಾಣಗಳು ಮಾಡ್ತಾ ಇದ್ದೀರಾ ಅಂತಂದ್ರೆ ಅದು ಒದಗಿ ಬರುವಂತ ಒಂದು ಸಾಧ್ಯತೆಗಳು ಕೂಡ ನಿಮ್ಗೆ ಬರುತ್ತೆ. ನೋಡಿ, ವೃತ್ತಿ ಮತ್ತೆ ಉದ್ಯೋಗ ಹೇಗಿರುತ್ತೆ ಅಂತ ನೋಡೋದಾದ್ರೆ ಗುರು ನಿಮ್ಮ 10ನೇ ಮನೆ ಮತ್ತು 11ನೇ ಮನೆಯಲ್ಲಿ ಸಂಚಾರ ಮಾಡೋವರೆಗೂ ಕೂಡ ನಿಮ್ಗೆ ಒಂದು ಗುರುಬಲ ಇರುತ್ತೆ.
ಯಾರಿಗೆಲ್ಲ ಮದ್ವೆ ಯೋಗಗಳು ಕೂಡ ಕೂಡಿ ಬರುವಂತ ಒಂದು ಸಮಯ ಅಂತಾನೆ ಹೇಳ್ಬೋದು. ಹಾಗೆ ಪ್ರಮೋಷನ್ ಸಿಗುವಂತದ್ದು, ಉನ್ನತವಾದ ಒಂದು ಸ್ಥಾನಗಳು ಸಿಗುವಂತದ್ದು ನಿಮ್ಗೆ. ಹಾಗೆ ಒಂದು ಒಳ್ಳೊಳ್ಳೆ ಡಿಸಿಷನ್ ನ ತಗೊಂತೀರಾ. ಆ ಟೈಮಲ್ಲಿ ಸ್ವಲ್ಪ ಹಣಕಾಸಿನ ಉಳಿತಾಯನು ಕೂಡ ಮಾಡೋದಕ್ಕೆ ನೀವು ಪ್ಲಾನಿಂಗ್ಸ್ ಮಾಡ್ಕೊಂತೀರಾ. ಆದ್ರೆ ಯಾವಾಗ ಸಿಂಹ ರಾಶಿಗೆ ಗುರುವಿನ ಒಂದು ಪ್ರವೇಶ ಆಗತ್ತೆ, 12ನೇ ಮನೆಗೆ ಪ್ರವೇಶ ಆದಾಗ ಸ್ವಲ್ಪ ಅನಿರೀಕ್ಷಿತವಾದ ಖರ್ಚುಗಳು ನಿಮ್ಗೆ ಒದಗಿ ಬರುವಂತ ಸಾಧ್ಯತೆಗಳಿರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನೀವು ಕೇರ್ಫುಲ್ ಆಗಿರ್ಬೇಕು. ಏನಾದ್ರೂ ಆ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಮಾಡದೇ ಇರೋದೇ ಒಳ್ಳೇದು ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಅನ್ಕೊಂಡಿದ್ ಒಂದಾದ್ರೆ ಅದಾಗೋದು ಇನ್ನೊಂದಾಗಿರುತ್ತೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೇದು. ಇನ್ನು ಹಣಕಾಸಿನ ವಿಷಯದಲ್ಲಿ ಹೇಗಿರುತ್ತೆ ಅಂತ ನೋಡೋಕೋದ್ರೆ, ವರ್ಷದ ಆರಂಭದಲ್ಲಿ ಅದರಲ್ಲೂ ಗುರು ನಿಮ್ಮ ಏನೋ 12ನೇ ಮನೆಗೆ ಪ್ರವೇಶ ಮಾಡೋವರೆಗೂ ಕೂಡ ಹಣಕಾಸಿನ ಪರಿಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ. ಒಂದೊಳ್ಳೆ ಮನಿ ಫ್ಲೋ ಇರುತ್ತೆ. ಒಳ್ಳೊಳ್ಳೆ ಮೂಲಗಳಿಂದ ಹಣಕಾಸು ನಿಮ್ಗೆ ಹರಿದು ಬರುವಂತದ್ದಾಗಿರುತ್ತೆ. ಒಳ್ಳೊಳ್ಳೆ ಉದ್ಯೋಗ ಅವಕಾಶಗಳು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂತದ್ದು, ಒಳ್ಳೆ ಒಂದು ಪಾರ್ಟ್ನರ್ಸ್ ಸಿಗುವಂತದ್ದು, ಅಥವಾ ಬಿಸ್ನೆಸ್ ನ ಡೆವಲಪ್ಮೆಂಟ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಒಂದು ಶುಭ ಸುದ್ದಿಗಳನ್ನ ನೀವು ಕೇಳ್ಬೋದು. ಆದ್ರೆ ವರ್ಷದ ಕೊನೆಯಲ್ಲಿ ಸ್ವಲ್ಪ ನಿಮ್ಗೆ ಖರ್ಚುಗಳು ಜಾಸ್ತಿ ಬರುತ್ತೆ ಅಂತ ನಾನು ಮೊದಲೇ ಹೇಳಿದ್ದೆ ಅಲ್ವಾ. ಖರ್ಚುಗಳು ಜಾಸ್ತಿ ಬರೋದು, ಇದರಿಂದ ಸ್ವಲ್ಪ ಒಂಚೂರು ಹಿನ್ನಡೆ ಆಗುವಂತ ಒಂದು ಸಾಧ್ಯತೆಗಳಿರುತ್ತೆ. ಇನ್ನ ಶನಿಯ ಒಂದು ಸ್ಥಾನಮಾನದಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕತೆ ಆಗಿರುತ್ತೆ. ಸಣ್ಣ ಪುಟ್ಟ ಮಾತುಕತೆಗಳು ಬಂದ್ರೂ ಕೂಡ ಅದನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇನ್ನು 6ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ಶತ್ರುಗಳ ಮೇಲೆ ನಿಮ್ಗೆ ಜಯ ಆಗುವಂಥದ್ದು. ನಿಮ್ಗೆ ಏನಾದ್ರು ಕೋರ್ಟು ಕೇಸಲ್ಲಿ ಏನಾದ್ರು ಕೇಸ್ಗಳಿತ್ತು ಅಂತಂದ್ರೆ, ಏನಾದ್ರು ಒದ್ದಾಡ್ತಿದ್ದೀರಾ ಅಂದ್ರೆ ಕೇಸ್ಗಳು ನಿಮ್ಮ ಪರ ಆಗುವಂತ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ನಿಮ್ಗೆ ಸ್ವಲ್ಪ ಏನಾದ್ರು ಕಾಯಿಲೆಗಳು ಬರುವಂತದ್ದು, ಅಂದ್ರೆ ರಕ್ತಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವು ಸಮಸ್ಯೆಗಳು ಬರೋ ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಅದ್ರ ಬಗ್ಗೆ ಕೇರ್ಫುಲ್ ಆಗಿರಿ. ಹೊಟ್ಟೆಗೆ ಸಂಬಂಧಪಟ್ಟಿರುವಂತದ್ದಾಗಿರ್ಬೋದು, ತಲೆಗೆ ಸಂಬಂಧಪಟ್ಟಿರುವಂತದ್ದಾಗಿರ್ಬೋದು, ಕೆಲವೊಂದು ಸಮಸ್ಯೆಗಳು ಕಾಡೋ ಸಾಧ್ಯತೆ ಇರುತ್ತೆ. ಯಾವ್ದನ್ನು ಕೂಡ ನಿರ್ಲಕ್ಷ್ಯ ಮಾಡ್ತೀರಾ, ಆಗಿಂದಾಗ್ಲೇ ತೋರಿಸ್ಕೊಳ್ಳೋದ್ರಿಂದ ನೆಗೆಟಿವಿಟಿಯಿಂದ ಸ್ವಲ್ಪ ದೂರ ಇರ್ಬೋದು. ಹಾಗೆ ಕೇತುವಿನ ಸಂಚಾರದಿಂದನೂ ಕೂಡ ಸ್ವಲ್ಪ ನಿದ್ದೆನಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಅಥವಾ ಆಗಾಗ ನಿದ್ದೆನಲ್ಲಿ ಎಚ್ಚರ ಆಗುವಂಥದ್ದು, ಏನೋ ಆಲೋಚನೆ ಮಾಡುವಂಥದ್ದು, ಇದೆಲ್ಲನೂ ಕೂಡ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀವು ಏನಾದ್ರು ವ್ಯಾಯಾಮ ಮಾಡ್ಬಿಟ್ಟು ಮಲ್ಕೊಳ್ಳುವಂಥದ್ದು, ಕೆಲವೊಂದು ಧ್ಯಾನ ಮಾಡಿ ಮಲ್ಕೊಳ್ಳೋದ್ರಿಂದನೂ ಕೂಡ ನಿದ್ದೆಗೆ ಸ್ವಲ್ಪ ನಿಮ್ಗೆ ಡಿಸ್ಟರ್ಬೆನ್ಸ್ ಆಗೋದು ಕಮ್ಮಿ ಆಗತ್ತೆ. ಏನು ಗ್ರಹಗತಿಗಳ ಏನು ಕೇತು ಡಿಸೆಂಬರ್ 5ನೇ ತಾರೀಕು ನಿಮ್ಮ 12ನೇ ಮನೆಯಿಂದ 11ನೇ ಮನೆಗೆ ಹೋದ್ಮೇಲೆ, ಮತ್ತೆ ರಾಹುನು ಕೂಡ 5ನೇ ಮನೆಗೆ ಬಂದಾದ್ಮೇಲೆ ಸ್ವಲ್ಪ ನಿಮ್ಗೆ ಏನ್ ಆಗ್ತಿತ್ತು ಈ ತೊಂದರೆಗಳು, ಅದರಲ್ಲಿ ಸ್ವಲ್ಪ ನಿಮ್ಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನ ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಶನ್ ಅಲ್ಲಿ ತುಂಬಾ ಮುನ್ನಡೆ ಇರುವಂತ ಒಂದು ಸಮಯ ಇದಾಗಿರುತ್ತೆ. ಆದ್ರೆ ಗುರುವಿನ ಒಂದು ಸಂಚಾರ ಅಂದ್ರೆ ನಿಮ್ಮ 12ನೇ ಮನೆಗೆ ಬಂದಾಗ ಸ್ವಲ್ಪ ಎಜುಕೇಶನ್ ಅಲ್ಲಿ ಒಂಚೂರು ಹಿಂದುಳ್ಕೊಂತೀರಾ. ಹಾಗಾಗಿ ಜಾಸ್ತಿ ಎಫರ್ಟ್ ಹಾಕಿ ಓದೋದು ತುಂಬಾ ಮುಖ್ಯ ಆಗುತ್ತೆ. ಇನ್ನು ಪರಿಹಾರವಾಗಿ ಏನ್ ಮಾಡ್ಕೊಬೇಕು ಅಂತಂದ್ರೆ, ಮೊದಲನೇದಾಗಿ ಗಣೇಶನ ಆರಾಧನೆ ಮಾಡ್ಕೊಬೇಕಾಗತ್ತೆ. ಗಣೇಶನ್ಗೆ ಪ್ರತಿದಿನ ಗಣೇಶನ್ ಪ್ರೇಯರ್ ಮಾಡುವಂಥದ್ದು, ಅಥವಾ ಬೀದಿ ನಾಯಿಗಳಿಗೆ ಆಹಾರ ಅರ್ಪಿಸೋದು, ಇದನ್ನ ಮಾಡ್ಕೊಳ್ಳೋದ್ರಿಂದ ಕೇತುವಿಂದ ಏನ್ ತೊಂದರೆಗಳಾಗ್ತಿದೆ ನಿಮ್ಗೆ ಅದರಿಂದ ಸ್ವಲ್ಪ ನೀವು ಈಚೆ ಬರ್ಬೋದು. ಇನ್ನ ಗುರುವಿನ ಒಂದು ಒಳ್ಳೆ ಸ್ಥಾನಮಾನ ಇರೋದ್ರಿಂದ ಗುರುಗಳ ಆರಾಧನೆ ಮಾಡುವಂಥದ್ದು, ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ಮನೆಯಲ್ಲೇ ಕುತ್ಕೊಂಡು ಗುರುಗಳ ಒಂದು ಏನು ಪ್ರೇಯರ್ನ ಮಾಡ್ಕೊಳ್ಳೋದ್ರಿಂದನೂ ಕೂಡ ಗುರುಗಳ ಒಂದು ಅನುಗ್ರಹ ನಿಮ್ಗೆ ಚೆನ್ನಾಗಾಗುತ್ತೆ. ಇನ್ನ ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು, ಮತ್ತೆ ನಿಮ್ಗೆ ಸಾಧ್ಯ ಆದಷ್ಟು ಬಡವ್ರಿಗೆ ಶನಿವಾರದ ದಿವಸ ದಾನ ಧರ್ಮ ಮಾಡುವಂಥದ್ದು, ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಕೆಲವೊಂದು ಏನ್ ನೆಗೆಟಿವಿಟೀಸ್ ನಿಮ್ಗೆ ಆಗ್ತಾ ಇದೆ ಅದರಿಂದ ಸ್ವಲ್ಪ ನೀವು ತಪ್ಪಿಸ್ಕೊಬಹುದು. ಒಟ್ಟಾರೆಯಾಗಿ ನೋಡಕ್ ಹೋದ್ರೆ ಕನ್ಯಾ ರಾಶಿಯವರಿಗೆ 2026 ಬಹಳ ಒಂದು ಒಳ್ಳೆ ವರ್ಷ ಅಂತಾನೆ ಹೇಳ್ಬೋದು. ಕೆಲವೊಂದು ಸಮಯದಲ್ಲಿ ಮಾತ್ರ ಆರೋಗ್ಯದ ಸಮಸ್ಯೆ ಮತ್ತೆ ಅನಿರೀಕ್ಷಿತವಾದ ಕೆಲವು ಖರ್ಚುಗಳು ಬರೋ ಸಾಧ್ಯತೆ ಇರುತ್ತೆ. ಸೊ ಅದೊಂದನ್ನ ಸ್ವಲ್ಪ ನೀವು ಕೇರ್ಫುಲ್ ಆಗಿ ನೋಡ್ಕೊಂಡು ಹೋದ್ರೆ ಈ ವರ್ಷ ನಿಮ್ಗೆ ಬಹಳ ಚೆನ್ನಾಗಿರುತ್ತೆ. ಇನ್ನು ನೋಡಿ, ಇಲ್ಲಿವರೆಗೂ ಹೇಳಿರುವಂತಹ ಫಲಗಳು ಸಾಮಾನ್ಯ ಫಲಗಳಾಗಿದ್ದು, ಅಂದ್ರೆ ನೋಡಿ ಯಾವಾಗ್ಲೂ ಅಷ್ಟೇ ಮನುಷ್ಯನ್ಗೆ ದಶಾಭುಕ್ತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ದಶಾ ನಿಮ್ಗೆ ಒಂದು 35% ನಿಮ್ಗೆ ಒಳಿತನ್ನ ಮಾಡಿದ್ರೆ ಭುಕ್ತಿ ನಿಮ್ಗೆ 45% ಆಗುತ್ತೆ. ಇನ್ನ ಟ್ರಾನ್ಸಿಟ್ ಅಂದ್ರೆ ಇವಾಗ ಏನು ಗ್ರಹಗಳ ಒಂದು ಗೋಚಾರ ಫಲ ಹೇಳಿದ್ರೆ ಅದು ನಿಮ್ಗೆ 15% ಅಕ್ಯುರೇಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಳ್ಳೋದು ತುಂಬಾ ಒಳಿತಾಗತ್ತೆ. ಅದರಲ್ಲಿ ನಿಮ್ಗೆ ಏನೆಲ್ಲ ಪರಿಣಾಮಗಳಾಗ್ತಾ ಇದೆ, ಅಥವಾ ಏನೆಲ್ಲ ಮುಂದಕ್ಕೆ ನಿಮ್ ಜೀವನಗಳು ಹೇಗಿರುತ್ತೆ, ಯಾವ ದಶಾಭುಕ್ತಿ ನಡೀತಿದೆ, ಅದಕ್ಕೋಸ್ಕರ ನೀವೇನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನೀವು ತಿಳ್ಕೊಬಹುದು. ಸೊ ಹಾಗಾಗಿ ನೀವೇನಾದ್ರೂ ನಿಮ್ಮ ಜಾತಕಗಳನ್ನ ಪರೀಕ್ಷೆ ಮಾಡ್ಕೊಬೇಕು ಅಂತಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೊಬಹುದು. ಹಾಗೂ ಇದಾಗಿತ್ತು ದ್ವಾದಶ ರಾಶಿಗಳ 2026ರ ವಾರ್ಷಿಕ ಭವಿಷ್ಯ. ಹಾಗೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.